ಗಿವ್ ಆ್ಯಂಡ್ ಟೇಕ್ ರೂಲ್. ರೆಸ್ಟೋರೆಂಟ್ಸಲ್ಲಿ ತುಂಬ ಟೈಪ್ಸ್ ಆಫ್ ರಿಸರ್ಚ್ ಮಾಡಿದ್ರು ಆ್ಯಂಡ್ ನೀವು ಸಹ ಇದನ್ನ ನೋಟಿಸ್ ಮಾಡಿರ್ತೀರ. ಯಾವಾಗ ನೀವು ರೆಸ್ಟೋರೆಂಟ್ಸ್ಗೆ ಹೋಗ್ತೀರಾ, ವೇಟರ್ ಬಿಲ್ ತೊಗೊಂಡು ಬರ್ತಾರೆ ಆ್ಯಂಡ್ ಬಿಲ್ನ ಜೊತೆ ಒಂದು ಕಾಂಪ್ಲಿಮೆಂಟರಿ ಏನಾದರೂ ಸ್ಪೆಷಲ್ ಸ್ವೀಟ್ ಏನಾದರೂ ತೊಗೊಂಡು ಬರ್ತಾರೆ. ಅದನ್ನ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಅಲ್ಲಿ ವೇಟರ್ ನಮಗೆ ಒಂದು ಕಾಂಪ್ಲಿಮೆಂಟರಿಯಾಗಿ ಏನಾದರೂ ಕೊಟ್ಟರೆ ವೇಟರ್ಗೆ ನಾವು ಕೊಡೋ ಟಿಪ್ ಆಲ್ಮೋಸ್ಟ್ 3% ಹೆಚ್ಚಾಗುತ್ತೆ ಅಂತೆ. ಆದರೆ ಅವರು ನಮಗೆ ಒಂದು ಕಾಂಪ್ಲಿಮೆಂಟರಿ ಐಟಮ್ನ ಪ್ಲೇಸಲ್ಲಿ 2 ಐಟಮ್ಸ್ ಕೊಟ್ಟರೆ ನಾವು ಕೊಡೋ ಟಿಪ್ ಡಬಲ್ ಆಗಿ 6% ಅಲ್ಲದೆ ಒಂದೇ ಸರಿ 14% ಹೆಚ್ಚಾಗುತ್ತೆ. ಆ್ಯಂಡ್ ರಿಸರ್ಚಲ್ಲಿ ಇದು ಸಹ ಗೊತ್ತಾಯಿತು. ವೇಟರ್ ಒಂದು ಕಾಂಪ್ಲಿಮೆಂಟರಿ ಫುಡ್ ಕೊಟ್ಟ ಮೇಲೆ ಮತ್ತೆ ಬಂದು ಇನ್ನೊಂದು ಐಟಮ್ ಕೊಟ್ಟು ನಿಮಗೆ ಇನ್ನೊಂದು ಸ್ಪೆಷಲ್ ಕಾಂಪ್ಲಿಮೆಂಟರಿ ಅಂತ ಹೇಳಿದ್ರೆ ವೇಟರ್ಗೆ ನಾವು ಕೊಡೋ ಟಿಪ್ ಆಲ್ಮೋಸ್ಟ್ 23% ಹೆಚ್ಚಾಗುತ್ತೆ ಅಂತೆ. ಅಕಾರ್ಡಿಂಗ್ ಟು ದಿಸ್ ಲಾ, ಮನುಷ್ಯರು ಹೆಲ್ಪ್ ತಗೊಳ್ಳೋಕ್ಕೆ ಇಷ್ಟಪಡಲ್ಲ. ಒಂದು ವೇಳೆ ನೀವು ಒಬ್ಬರನ್ನ ನಿಮ್ಮ ಪಾರ್ಟಿಗೆ ಇನ್ವೈಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಅವರು ಪಾರ್ಟಿ ಮಾಡುವಾಗ ನಿಮ್ಮನ್ನ ಕರೀತಾರೆ. ನೀವು ಹೇಗೆ ಆಪೋಸಿಟ್ ಪರ್ಸನ್ ಜೊತೆ ಬಿಹೇವ್ ಮಾಡ್ತಿರೋ, ಅವ್ರಿಗೆ ಏನಾದರೂ ಗಿಫ್ಟ್ ಕೊಡ್ತಿರೋ ಇಲ್ಲ ಏನಾದರೂ ಕಾಂಪ್ಲಿಮೆಂಟ್ ಕೊಡ್ತಿರೋ, ಆವಾಗ ಆ ಪರ್ಸನ್ ನೀವು ಎಷ್ಟು ವ್ಯಾಲ್ಯೂಬಲ್ ಥಿಂಗ್ ಕೊಟ್ರಿ ಅನ್ನೋದನ್ನ ನೋಡಲ್ಲ. ಆದರೆ ಡೆಫಿನೆಟ್ಲಿ ಅವರು ನಿಮಗೆ ವ್ಯಾಲ್ಯೂ ಕೊಡ್ತಾರೆ ಆ್ಯಂಡ್ ನೀವು ಕೊಟ್ಟಿದ್ದು ಏನಾದರೂ ಅವರು ಮತ್ತೆ ನಿಮಗೆ ಪೇ ಬ್ಯಾಕ್ ಮಾಡ್ತಾರೆ. ಆದರೆ ಏನೇ ಇದ್ದರೂ ಅದನ್ನು ಲಿಮಿಟಲ್ಲಿ ಮಾಡೋದು ಓಕೆ. ನೀವು ಅದನ್ನ ಟೂ ಮಚ್ ಮಾಡಿದ್ರೆ ಆಪೋಸಿಟ್ ಪರ್ಸನ್ ನಿಮಗೆ ಎಂತಹ ವ್ಯಾಲ್ಯೂನು ಕೊಡಲ್ಲ. ಈ ಪವರ್ಫುಲ್ ಲಾನ ಅಪ್ಲೈ ಮಾಡಬೇಕು ಅಂದರೆ ಒಂದು ಬ್ಯಾಲೆನ್ಸಿಂಗ್ ವೇಯಲ್ಲಿ ಮಾಡಬೇಕು. ನಂಬರ್ 4, ರೈಟ್ ಫುಲ್ಲಿ ರಾಂಗ್. ತುಂಬ ಜನ ಅವರು ರಾಂಗ್ ಅನ್ನೋದನ್ನ ಒಪ್ಕೊಳ್ಳಲ್ಲ. ಅವರು ಅವರ ಲ್ಯಾಕ್ ಆಫ್ ನಾಲೆಡ್ಜ್ನ ತಿಳ್ಕೊಳ್ಳೋದಲ್ಲದೆ ಓವರ್ ಕಾನ್ಫಿಡೆನ್ಸ್ ಆ್ಯಂಡ್ ಓವರ್ ಸ್ಮಾರ್ಟ್ ಮೂಡ್ಗೆ ಹೋಗ್ತಾರೆ. ಅವ್ರಿಗೆ ಎಲ್ಲ ಗೊತ್ತು ಅಂತ ತೋರಿಸೋಕೆ ಟ್ರೈ ಮಾಡ್ತಾರೆ. ಆದರೆ ನಿಜಕ್ಕೆ ಅವ್ರಿಗೆ ಏನೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಒಂದು ಸ್ಟಡಿಯ ಪ್ರಕಾರ ಸ್ವಲ್ಪ ಜನರಿಗೆ ಅವರ ಡ್ರೈವಿಂಗ್ ಸ್ಕಿಲ್ನ ರೀಡ್ ಮಾಡ್ಕೊಳ್ಳೋಕೆ ಹೇಳಿದರೆ ಅದರಲ್ಲಿ ಆಲ್ಮೋಸ್ಟ್ 80% ಜನ ಅವ್ರನ್ನ ಅವರು ಅಬೋವ್ ಆ್ಯಾವ್ರೇಜ್ ಡ್ರೈವರ್ಸ್ ಅಂತ ರೀಡ್ ಮಾಡಿಕೊಂಡ್ರು. ಆದರೆ ನಿಜವಾಗ್ಲೂ ಅದರಲ್ಲಿ 49.9% ಜನರಿಗೆ ಮಾತ್ರನೇ ಅಬೋವ್ ಆ್ಯಾವ್ರೇಜ್ ಕ್ಯಾಟಗರಿಗೆ ಬರೋ ಚಾನ್ಸಸ್ ಇತ್ತು. ನನಗೆ ಕಂಪ್ಲೀಟ್ ನಾಲೆಡ್ಜ್ ಇಲ್ಲ ಅನ್ನೋದನ್ನ ಮುಚ್ಚಿಡೋಕೆ ಅವರ ನಾಲೆಡ್ಜ್ನ ಫೇಕ್ ಮಾಡ್ತಿರ್ತಾರೆ. ಯಾವಾಗ ಅವ್ರಿಗೆ ಏನು ಅರ್ಥ ಆಗಲ್ವೋ ಆವಾಗ ಅವರು ಹಾಂ, ಎಸ್, ಅಂತಿರ್ತಾರೆ. ಇಲ್ಲ, ಅವರು ಅವರ ಒಪಿನಿಯನ್ಸ್ನ TV ನ್ಯೂಸಲ್ಲಿ ನೋಡಿದೆ ಇಲ್ಲ ನ್ಯೂಸ್ ಪೇಪರಲ್ಲಿ ನೋಡಿದೆ, ಅವರು ಇಂಟರ್ನೆಟ್ಟಲ್ಲಿ ನೋಡಿದೆ ಅಂತ ಹೇಳ್ತಿರ್ತಾರೆ.